ರೈಲ್ವೆ ಹಳಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು ಗುತ್ತಿಗೆದಾರ ಸಚಿನ್ ರೈಲಿಗೆ ತಲೆ ಕೊಟ್ಟು. ಆದರೆ ಈ ಬಗ್ಗೆ ರೈಲ್ವೆ ಎಸ್ಪಿ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಲ್ಲ ಡಾಕ್ಟರ್ ಸೌಮ್ಯಲತಾ. ರೈಲ್ವೆ ಎಸ್ಪಿ ಬೀದರ್ನ ಎಸ್ಪಿ ರಹಸ್ಯ ಮಾತುಕತೆ ಬಳಿಕ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಪ್ರತಿಕ್ರಿಯೆ ನೀಡಲಿಕ್ಕೆ ಹಿಂದೇಟು ಹಾಕಿದ್ದಾರೆ. ಯಾವುದೇ ರೀತಿಯ ಮಾಹಿತಿಯನ್ನ ನೀಡದೆ ಕಾರ್ ಹತ್ತಿ ಹೋಗಿದ್ದಾರೆ ರೈಲ್ವೆ ಎಸ್ಪಿ. ಬಹಳ ಪ್ರಮುಖವಾಗಿ ಸಚಿನ್ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ರೈಲ್ವೆ ಪೊಲೀಸರು ಹಾಗೆ ಸಿವಿಲ್ ಪೊಲೀಸರು ಈ ಮಿಸ್ಸಿಂಗ್ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋ ಸಂದರ್ಭದಲ್ಲೂ ಕೂಡ ಬಹಳ ತಾರತಮ್ಯ ಮಾಡಿದ್ರು, ವಿಳಂಬ ಮಾಡಿದ್ರು ಅಂತ ಹೇಳಿ ಇದೀಗ ಈ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ರೈಲ್ವೆ ಎಸ್ಪಿ ಹಾಗೆ ಬೀದರ್ನ ಎಸ್ಪಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಮಾತುಕತೆ ನಂತರದಲ್ಲಿ ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ತೆರಳಿದ್ದಾರೆ ರೈಲ್ವೆ ಎಸ್ಪಿ. ಒಂದ್ ಕಡೆ ರಾಜಕೀಯ ಸ್ವರೂಪ ದಿನ ದಿನ ತೀವ್ರಗೊಳ್ತಾ ಸಾಗ್ತಾ ಇದೆ ಈ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ. ಮತ್ತೊಂದು ಕಡೆ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ತನಿಖೆ ವಿಚಾರದಲ್ಲೂ ಕೂಡ ಸಿಬಿಐ ಎಂಟ್ರಿ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷ ಹಾಗೆ ಕುಟುಂಬಸ್ಥರ ಆಗ್ರಹ. ಸಿಐಡಿನೇ ಸಮರ್ಥವಾಗಿದೆ ಅನ್ನೋದು ರಾಜ್ಯ ಸರ್ಕಾರದ ಸಮರ್ಥನೆಯ ಮಾತುಗಳು. ಇದೆಲ್ಲದರ ನಡುವೆ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಚಿನ್ ಕುಟುಂಬಸ್ಥರು ನೆನೆ. ಇದರ ಬೆನ್ನಲ್ಲೇ ಬೀದರ್ ಎಸ್ಪಿ ಹಾಗೆ ರೈಲ್ವೆ ಎಸ್ಪಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ನ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ತೆರಳಿದ್ದಾರೆ ರೈಲ್ವೆ ಎಸ್ಪಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಆದ ಮೀಟಿಂಗ್ ಆಯ್ದು ಬೀದರ್ನ ಎಸ್ಪಿ ಹಾಗೆ ರೈಲ್ವೆ ಎಸ್ಪಿ ನಡುವೆ ಯಾವ ರೀತಿಯ ಮಾತುಕತೆ ಆಗಿರಬಹುದು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ತಮಗೆ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಒಂದು ಇಡೀ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ನಿನ್ನೆ ಅವ್ರ ಮನೆಗೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆ ಒಂದು ಕುಟುಂಬಸ್ಥರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಘಟನೆ ನಡೆದ ಸಂದರ್ಭದಲ್ಲಿ ರೈಲ್ವೆ ಪೊಲೀಸ್ ಇರ್ಬೋದು, ಸಿವಿಲ್ ಪೊಲೀಸ್ ಇರ್ಬೋದು, ಆ ಪ್ರಕರಣ ದಾಖಲೆ ಮಾಡ್ಕೊಂಬ ವಿಷಯದಲ್ಲಿ ಕೂಡ ಸಾಕಷ್ಟು ಎಲ್ಲೋ ಒಂದ್ ಕಡೆ ಅಡವಿದಾರ ಲೋಪದೋಷ ಆಗಿವ ಎಂಬುದು ಆರೋಪ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ವಿಷಯನೇ ಬಿಜೆಪಿ ಏನಂದ್ರೆ ಕಾಂಗ್ರೆಸ್ ಮ್ಯಾಗ ಹರಿ ಹಾಯ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಏನ್ ರೈಲ್ವೆ ಎಸ್ಪಿ ಸೌಮ್ಯಲತಾ ಅವ್ರಿಗೆ ಗೊತ್ತೇನಂದ್ರೆ ಬೀದರಲ್ಲಿ ಠಿಕಾಣಿ ಹೂಡುವ ಮೂಲಕ ಘಟನಾ ಸ್ಥಳ ಇರಬಹುದು, ಅವ್ರ ಕುಟುಂಬಸ್ಥರಿಗೆ ಭೇಟಿಯಾಗದಿರ್ಬೋದು, ಪ್ರತಿಯೊಂದೊಂದು ನಿನ್ನೆಯಿಂದಲೇ ಸಾಕಷ್ಟು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಅವ್ರ ಕುಟುಂಬಸ್ಥರೊಂದಿಗೆ ಅಂದ್ರೆ ಗುಪ್ತವಾಗಿ ಮಾತುಕತೆ ಆಡೋ ಮೂಲಕ ಪ್ರತಿಯೊಂದು ದಾಖಲೆ ಡೆತ್ ನೋಟ್ದಲ್ಲಿದ್ದಂತ ವಿಷಯ ಇರಬಹುದು, ಆತ್ಮಹತ್ಯೆಗೆ ಮುಂದೆ ನಡೆದಂತ ಕೆಲವು ಘಟನೆಗಳಿರ್ಬೋದು, ಆತ್ಮಹತ್ಯೆ ಆದ ನಂತರ ಇರ್ಬೋದು, ಪ್ರತಿಯೊಂದು ವಿಷಯನ ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿ ಇರ್ಬೋದು ಮತ್ತು ಈಗಾಗಲೇ ರೈಲ್ವೆ ಪೊಲೀಸ್ ಎಸ್ಪಿ ಇರ್ಬೋದು ಸುಮಾರು ಒಂದು ತಾಸುಗಳ ಕಾಲ ಸುದೀರ್ಘವಾಗಿ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದು. ಚರ್ಚೆ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಒಂದು ಹೇಳಿಕೆ ನೀಡದೆ ಅಂದ್ರೆ ಏನ್ ತನಿಖೆ ನಡೀತಾ ಇದೆ ಏನಿಲ್ಲ, ಸಾಕಷ್ಟು ಪೊಲೀಸ್ ಇಲಾಖೆ ಮೇಲೆ ಕುಟುಂಬಸ್ಥರ ಆರೋಪ. ಈಗಾಗಲೇ ಬಿಜೆಪಿ ಅವರು ಕೂಡ ಪೊಲೀಸರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ ಯಾವುದೇ ಒಂದು ಹೇಳಿಕೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಬೆಂಗಳೂರು ಮುಖ ದೌಡಾಯಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಆ ಒಂದು ಕುಟುಂಬಸ್ಥರು ನಮಗೆ ಪೊಲೀಸರ ಮೇಲೆ ಭರವಸೆ ಇಲ್ಲ, ಈ ಒಂದು ಕೇಸ್ ಸಿಬಿಐ ಕೊಡಬೇಕು ಅಂತ ಹೇಳಿ ಈ ರೀತಿ ಈಗಾಗಲೇ ಸರ್ಕಾರ ಸಿಒಡಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸರ್ಕಾರ ಇರ್ಬೋದು, ವಿರೋಧ ಪಕ್ಷದವರಿಗಿರ್ಬೋದು ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ರೈಟ್, ಧನ್ಯವಾದ ಮಾಹಿತಿಗಾಗಿ. ರೈಲ್ವೆ ಹಳಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು ಗುತ್ತಿಗೆದಾರ ಸಚಿನ್ ರೈಲಿಗೆ ತಲೆ ಕೊಟ್ಟು. ಆದರೆ ಈ ಬಗ್ಗೆ ರೈಲ್ವೆ ಎಸ್ಪಿ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಲ್ಲ ಡಾಕ್ಟರ್ ಸೌಮ್ಯಲತಾ. ರೈಲ್ವೆ ಎಸ್ಪಿ ಬೀದರ್ನ ಎಸ್ಪಿ ರಹಸ್ಯ ಮಾತುಕತೆ ಬಳಿಕ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಪ್ರತಿಕ್ರಿಯೆ ನೀಡಲಿಕ್ಕೆ ಹಿಂದೇಟು ಹಾಕಿದ್ದಾರೆ. ಯಾವುದೇ ರೀತಿಯ ಮಾಹಿತಿಯನ್ನ ನೀಡದೆ ಕಾರ್ ಹತ್ತಿ ಹೋಗಿದ್ದಾರೆ ರೈಲ್ವೆ ಎಸ್ಪಿ. ಬಹಳ ಪ್ರಮುಖವಾಗಿ ಸಚಿನ್ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ರೈಲ್ವೆ ಪೊಲೀಸರು ಹಾಗೆ ಸಿವಿಲ್ ಪೊಲೀಸರು ಈ ಮಿಸ್ಸಿಂಗ್ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋ ಸಂದರ್ಭದಲ್ಲೂ ಕೂಡ ಬಹಳ ತಾರತಮ್ಯ ಮಾಡಿದ್ರು, ವಿಳಂಬ ಮಾಡಿದ್ರು ಅಂತ ಹೇಳಿ ಇದೀಗ ಈ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ರೈಲ್ವೆ ಎಸ್ಪಿ ಹಾಗೆ ಬೀದರ್ನ ಎಸ್ಪಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಮಾತುಕತೆ ನಂತರದಲ್ಲಿ ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ತೆರಳಿದ್ದಾರೆ ರೈಲ್ವೆ ಎಸ್ಪಿ.
ಒಂದ್ ಕಡೆ ರಾಜಕೀಯ ಸ್ವರೂಪ ದಿನ ದಿನ ತೀವ್ರಗೊಳ್ತಾ ಸಾಗ್ತಾ ಇದೆ. ಈ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ಕಡೆ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ತನಿಖೆ ವಿಚಾರದಲ್ಲೂ ಕೂಡ ಸಿಬಿಐ ಎಂಟ್ರಿ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷ ಹಾಗೆ ಕುಟುಂಬಸ್ಥರ ಆಗ್ರಹ. ಸಿಐಡಿನೇ ಸಮರ್ಥವಾಗಿದೆ ಅನ್ನೋದು ರಾಜ್ಯ ಸರ್ಕಾರದ ಸಮರ್ಥನೆಯ ಮಾತುಗಳು. ಇದೆಲ್ಲದರ ನಡುವೆ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಚಿನ್ ಕುಟುಂಬಸ್ಥರು ನೆನೆ. ಇದರ ಬೆನ್ನಲ್ಲೇ ಬೀದರ್ ಎಸ್ಪಿ ಹಾಗೆ ರೈಲ್ವೆ ಎಸ್ಪಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ನ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ತೆರಳಿದ್ದಾರೆ ರೈಲ್ವೆ ಎಸ್ಪಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಆದ ಮೀಟಿಂಗ್ ಇದು ಬೀದರ್ನ ಎಸ್ಪಿ ಹಾಗೆ ರೈಲ್ವೆ ಎಸ್ಪಿ ನಡುವೆ ಯಾವ ರೀತಿಯ ಮಾತುಕತೆ ಆಗಿರಬಹುದು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ತಮಗೆ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಒಂದು ಇಡೀ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ನಿನ್ನೆ ಅವ್ರ ಮನೆಗೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆ ಒಂದು ಕುಟುಂಬಸ್ಥರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಘಟನೆ ನಡೆದ ಸಂದರ್ಭದಲ್ಲಿ ರೈಲ್ವೆ ಪೊಲೀಸ್ ಇರ್ಬೋದು, ಸಿವಿಲ್ ಪೊಲೀಸ್ ಇರ್ಬೋದು, ಆ ಪ್ರಕರಣ ದಾಖಲೆ ಮಾಡ್ಕೊಂಬ ವಿಷಯದಲ್ಲಿ ಕೂಡ ಸಾಕಷ್ಟು ಎಲ್ಲೋ ಒಂದ್ ಕಡೆ ಅಡವಿದಾರ ಲೋಪದೋಷ ಆಗಿವ ಎಂಬುದು ಆರೋಪ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ವಿಷಯನೇ ಇವತ್ತು ಬಿಜೆಪಿ ಏನಂದ್ರೆ ಕಾಂಗ್ರೆಸ್ ಮ್ಯಾಗ ಹರಿ ಹಾಯ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಏನ್ ರೈಲ್ವೆ ಎಸ್ಪಿ ಸೌಮ್ಯ ಲತಾ ಅವ್ರಿಗೆ ಗೊತ್ತೇನಂದ್ರೆ ಬೀದರಲ್ಲಿ ಠಿಕಾಣಿ ಹೂಡುವ ಮೂಲಕ ಘಟನಾ ಸ್ಥಳ ಇರ್ಬೋದು, ಅವ್ರ ಕುಟುಂಬಸ್ಥರಿಗೆ ಭೇಟಿಯಾಗೋದಿರ್ಬೋದು, ಪ್ರತಿಯೊಂದೊಂದು ನಿನ್ನೆಯಿಂದಲೇ ಸಾಕಷ್ಟು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಅವ್ರ ಕುಟುಂಬಸ್ಥರೊಂದಿಗೆ ಅಂದ್ರೆ ಗುಪ್ತವಾಗಿ ಮಾತುಕತೆ ಆಡೋ ಮೂಲಕ ಪ್ರತಿಯೊಂದು ದಾಖಲೆ ಡೆತ್ ನೋಟ್ದಲ್ಲಿ ಇದ್ದಂತ ವಿಷಯ ಇರ್ಬೋದು, ಆತ್ಮಹತ್ಯೆಗೆ ಮುಂದೆ ನಡೆದಂತ ಕೆಲವು ಘಟನೆಗಳಿರ್ಬೋದು, ಆತ್ಮಹತ್ಯೆ ಆದ ನಂತರ ಇರ್ಬೋದು, ಪ್ರತಿಯೊಂದು ವಿಷಯನ ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿ ಇರ್ಬೋದು ಮತ್ತು ಈಗಾಗಲೇ ರೈಲ್ವೆ ಪೊಲೀಸ್ ಎಸ್ಪಿ ಇರ್ಬೋದು ಸುಮಾರು ಒಂದು ತಾಸುಗಳ ಕಾಲ ಸುದೀರ್ಘವಾಗಿ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದು. ಚರ್ಚೆ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಒಂದು ಹೇಳಿಕೆ ನೀಡದೆ ಅಂದ್ರೆ ಏನ್ ತನಿಖೆ ನಡೀತಾ ಇದೆ ಏನಿಲ್ಲ, ಸಾಕಷ್ಟು ಪೊಲೀಸ್ ಇಲಾಖೆ ಮೇಲೆ ಕುಟುಂಬಸ್ಥರ ಆರೋಪ. ಈಗಾಗಲೇ ಬಿಜೆಪಿ ಅವರು ಕೂಡ ಪೊಲೀಸರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ ಯಾವುದೇ ಒಂದು ಹೇಳಿಕೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಬೆಂಗಳೂರು ಮುಖ ದೌಡಾಯಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಆ ಒಂದು ಕುಟುಂಬಸ್ಥರು ನಮಗ್ ಪೊಲೀಸರ ಮೇಲೆ ಭರವಸೆ ಇಲ್ಲ, ಈ ಒಂದು ಕೇಸ್ ಸಿಬಿಐ ಕೊಡ್ಬೇಕು ಅಂತ ಹೇಳಿ ಈ ರೀತಿ ಈಗಾಗಲೇ ಸರ್ಕಾರ ಸಿಒಡಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸರ್ಕಾರ ಇರ್ಬೋದು, ವಿರೋಧ ಪಕ್ಷದವರಿಗಿರ್ಬೋದು ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ರೈಟ್, ಧನ್ಯವಾದ ಮಾಹಿತಿಗಾಗಿ.